ಗೈಸ್, ವೆರಿ ಸೀರಿಯಸ್ ಸಿಚುಯೇಷನ್ ಗೋಯಿಂಗ್ ಆನ್. ಈ ಥರ ವಿಷಯಗಳನ್ನು ನಾವು ಇಗ್ನೋರ್ ಮಾಡೋದು ತುಂಬಾ ತಪ್ಪಾಗುತ್ತೆ. ಯಾಕೆ ಅಂತಂದರೆ ನಿಮ್ಮ ಹತ್ರ ಕೋಟಿ ಕೋಟಿ ದುಡ್ಡಿದ್ರು ಮನೆಯಲ್ಲಿ ಗ್ಯಾಸ್ ಇಲ್ಲ. ಬೆಂಗಳೂರಲ್ಲಿ ಯೋಚನೆ ಮಾಡಿ, ಈಗ ಯಾರಿಗೆ ಎಫೆಕ್ಟ್ ಬಿದ್ದಿದೆ? ಹೋಟೆಲ್ಗಳಿಗೆ ಎಫೆಕ್ಟ್ ಬಿದ್ದಿದೆ. Immediately we have shut down 2 hours since yesterday afternoon. ಗ್ಯಾಸ್ ಕಾ ಪ್ರಾಬ್ಲಮ್ है. ನಿಜ ಯಾಕಂತ ಹೇಳಿದ್ರೆ ಇವತ್ತು ಸಿಲಿಂಡರ್ ಸಿಗ್ತಾ ಇಲ್ಲ. ಆ ಪರಿಸ್ಥಿತಿ ಬಂದಾಗ ನಾವು ಸಹಜವಾಗಿ ಬಂದ್ ಮಾಡಲೇಬೇಕಾಗತ್ತೆ. ಅದಾದ್ಮೇಲೆ ಯಾರಿಗೆ ಎಫೆಕ್ಟ್ ಬೀಳುತ್ತೆ ಅಂತ ಅನ್ಕೊಂಡಿದ್ದೀರಾ? ಡೊಮೆಸ್ಟಿಕ್ ಅವ್ರಿಗೆ. ಅಕಸ್ಮಾತ್ ಡೊಮೆಸ್ಟಿಕ್ ಅವ್ರಿಗೆ ಏನಾದರೂ ಎಫೆಕ್ಟ್ ಬಿದ್ದರೆ ನೀವು ಯೋಚನೆ ಮಾಡಿ ಯಾವ ಲೆವೆಲ್ಗೆ ಡಿಸಾಸ್ಟರ್ ಆಗ್ಬೋದು ಅಂತ ಹೇಳ್ಬಿಟ್ಟು. ಫಾರ್ ಎಕ್ಸಾಂಪಲ್, ಇದನ್ನ ಎದುರಿಸಕ್ಕೆ ಹೇಳ್ತಾ ಇಲ್ಲ ನಾನು ನಿಮಗೆ. ಬೆಂಗಳೂರಲ್ಲಿ ಎಷ್ಟು ಮನೆಗಳಿದ್ದಾವೆ, ಎಷ್ಟು ಮನೆಗಳಲ್ಲಿ ಎಷ್ಟು ಗ್ಯಾಸ್ ಯೂಸ್ ಮಾಡ್ತಾರೆ. ಆ ಗ್ಯಾಸ್ ಸಿಲಿಂಡರ್ ಸಿಗ್ಲಿಲ್ಲ ಅಂದ್ರೆ ಎಲ್ಲರೂ ಎಲೆಕ್ಟ್ರಿಕ್ ಸ್ಟವ್ಗಳಿಗೆ ಸ್ವಿಚ್ ಆಗ್ತಾರೆ. ಈಗ ಎಷ್ಟೋ ಜನ ಆಲ್ರೆಡಿ ಎಲೆಕ್ಟ್ರಿಕ್ ಸ್ಟವ್ಗಳನ್ನ ಆರ್ಡರ್ ಮಾಡ್ಕೊಂಡಿದ್ದಾರೆ. ಎಲೆಕ್ಟ್ರಿಕ್ ಸ್ಟವ್ನ ಆರ್ಡರ್ ಮಾಡ್ಕೊಂಡು ಎಲೆಕ್ಟ್ರಿಸಿಟಿ ಕನ್ಸ್ಯೂಮ್ ಮಾಡೋಕೆ ಸ್ಟಾರ್ಟ್ ಮಾಡ್ಕೊಂಡ್ರೆ ಏನಾಗುತ್ತೆ ಗೊತ್ತಾ? ಇವಾಗ ಮೊದಲೇ ಬೇಸಿಗೆಗಾಲ ಸ್ಟಾರ್ಟ್ ಆಗಿದೆ. ಹೈಡ್ರೋ ಪವರ್ ಪ್ಲಾಂಟ್ ಅಲ್ಲಿ ಎಕ್ಸ್ಪೆಕ್ಟೆಡ್ ಏನಿರುತ್ತೆ ಅದು ಮೀಟ್ ಆಗ್ತಿರಲ್ಲ. ಗ್ಯಾಸ್ ಪವರ್ ಪ್ಲಾಂಟ್ ಈಗ ರನ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಗ್ಯಾಸ್ ಸಿಗ್ತಾ ಇಲ್ಲ. ಅಲ್ಲಿ ಸ್ಟ್ರೈಟ್ ಆಫ್ ಹಾರ್ಮೋಸ್ ನ ಬಂದ್ ಮಾಡ್ಕೊಂಡು ಇಟ್ಟಿದ್ದಾರೆ. ಯಾವ್ದು ಶಿಪ್ಗಳು ಮೂವ್ಮೆಂಟ್ ಆಗ್ತಾ ಇಲ್ಲ. ಒಂದೇ ಸಲ ಎಲ್ಲರೂ ಎಲೆಕ್ಟ್ರಿಸಿಟಿನ ಯೂಸ್ ಮಾಡೋದಕ್ಕೆ, ಕನ್ಸ್ಯೂಮ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ರೆ ಎಲೆಕ್ಟ್ರಿಸಿಟಿ ಎಲ್ಲಿಂದ ತರ್ತಾರೆ? ಇಂಪಾಸಿಬಲ್. ಇದೊಂದು ಗ್ಲೋಬಲ್ ಡಿಸಾಸ್ಟರ್ ಆಗುವಂತ ಪರಿಸ್ಥಿತಿ ಉಂಟಾಗ್ತಿದೆ. ನಾನು ನಿಮ್ಮನ್ನ ಎದುರಿಸೋಕೆ ಹೇಳ್ತಾ ಇಲ್ಲ. ಈಗ ಆಕ್ಚುಯಲ್ ಸಿಚುವೇಶನ್ ಆತರ ಇದೆ. ಗವರ್ನಮೆಂಟ್ ಏನೋ ಒಂದು ಸ್ಟೇಟ್ಮೆಂಟ್ ಕೊಡ್ತಿದೆ, ಇಲ್ಲ ಇಲ್ಲ ಆತರ ಏನಿಲ್ಲ, ನಮ್ಮ ಹತ್ರ ಆ ಸ್ಟೋರೇಜ್ ಇದೆ, ಈ ಸ್ಟೋರೇಜ್ ಇದೆ ಅಂತ ಹೇಳ್ಬಿಟ್ಟು. ಬಟ್ ಆಕ್ಚುಲಿ ನಡೀತಿರೋದೇನು? ಗ್ರೌಂಡ್ ಅಲ್ಲಿ ಏನ್ ನಡೀತಾ ಇದೆ ನೀವು ಯೋಚನೆ ಮಾಡಿ. ಅವ್ರು ಹೇಳ್ತಾ ಇದಾರೆ ಗ್ಯಾಸ್ ಸ್ಟೋರೇಜ್ ಇದೆ, ನಾವು ಸಪ್ಲೈ ಕೊಡಬಹುದು ಅಂತ ಹೇಳ್ಬಿಟ್ಟು. ಮತ್ತು ಹೋಟೆಲ್ ಇಂಡಸ್ಟ್ರಿಗಳಿಗೆ ಯಾಕೆ ಸಪ್ಲೈ ಕೊಡ್ತಾ ಇಲ್ಲ? ಯಾಕೆ ಬಂದ್ ಮಾಡಿಸಿದ್ದಾರೆ 20%? Immediately we have shut down 2 hours since yesterday afternoon. ಗ್ಯಾಸ್ ಕಾ ಪ್ರಾಬ್ಲಮ್ है. ನಿಜ ಯಾಕಂತ ಹೇಳಿದ್ರೆ ಇವತ್ತು ಸಿಲಿಂಡರ್ ಸಿಗ್ತಾ ಇಲ್ಲ. ಆ ಪರಿಸ್ಥಿತಿ ಬಂದಾಗ ನಾವು ಸಹಜವಾಗಿ ಬಂದ್ ಮಾಡಲೇಬೇಕಾಗತ್ತೆ. ಬಟ್ ಹಾಗಿದೆ ಅಂದಮೇಲೆ ಗೌರ್ಮೆಂಟ್ ಅವರು ಯಾಕೆ ಬಾಯ್ ಬಿಡ್ತಿಲ್ಲ? ಸೊ ಹಾಗಿದ್ರೆ ಗ್ಯಾಸ್ ಶಾರ್ಟೇಜ್ ಯಾಕೆ ಆಗ್ತಿದೆ? ಏನು ಆಕ್ಚುಲ್ ರೀಸನ್ ಏನು? ನಿಮ್ಗೆ ಅನ್ಸ್ಬೋದು ಈಗ US ಅಂಡ್ ಇರಾನ್ ಅಂಡ್ ಇಸ್ರೇಲ್ಗಳ ನಡುವೆ ನಡೀತಿರುವಂತ ಯುದ್ಧ ಯಾಕೆ ಅವ್ರ 3 ಜನಕ್ಕೆ ಮಾತ್ರ ಎಫೆಕ್ಟ್ ಆಗ್ಬೇಕಾಯ್ತು? ಇಂಡಿಯಾಗೆಲ್ಲ ಯಾಕೆ ಎಫೆಕ್ಟ್ ಆಗ್ತಿದೆ? ಬೇರೆ ಕಂಟ್ರಿಗಳಿಗೆ ಯಾಕೆ ಎಫೆಕ್ಟ್ ಆಗ್ತಿದೆ? ಈಗ ಅಮೆರಿಕ ಬೆನಿಫಿಟ್ ಅಲ್ಲಿ ಇದೆಯಾ ಅಥವಾ ಲಾಸ್ ಅಲ್ಲಿ ಇದೆಯಾ? ಇರಾನ್ ಬಿಡಿ, ಈಗ ಆಲ್ರೆಡಿ ಅದು ಪಾಪ ಏನಂದ್ರೆ ನಡ್ಕೊಂಡು ಓಡಾಡ್ತಾ ಇದ್ರು, ಅದು ಹೊಡೆದು ಕುಂಡ್ಕೊಂಡು ಓಡಾಡಂಗ್ ಮಾಡಿದ್ರು, ಕುಂಡ್ಕೊಂಡು ಓಡ್ತಾ ಇದ್ರು, ಹೆಂಗ್ ನಡೀತಾ ಇದಾರೆ ಇನ್ನು ಅಂತ ಹೇಳ್ಬಿಟ್ಟು ಅವ್ರು ಮತ್ತೆ ಹೊಡೆದು ಈಗ ತೆಳ್ಕೊಂಡು ಓಡಾಡಂಗ್ ಮಾಡಿದ್ದಾರೆ. ತೆಳ್ಕೊಂಡು ಓಡಾಡೋರ್ನ ಮತ್ತೆ ಯಾವ ಪರಿಸ್ಥಿತಿಗೆ ತೊಗೊಂಬಂದಿರ್ತಾರೋ ಗೊತ್ತಿಲ್ಲ. ಡೊನಾಲ್ಡ್ ಟ್ರಂಪ್ ಕೊಡ್ತಿರುವಂತ ಸ್ಟೇಟ್ಮೆಂಟ್ಗಳನ್ನ ನೀವು ಕೇಳಿದ್ರೆ ವಾರ್ ಇಸ್ ಓವರ್, ಆಲ್ಮೋಸ್ಟ್ ವಾರ್ ಮುಗೀತು ಅಂತ ಹೇಳ್ತಾ ಇದ್ದಾರೆ. ಅಂಡ್ ಆಲ್ಸೋ ಅವ್ರು ಕೊಡ್ತಿರುವಂತ ಮತ್ತೊಂದು ಸ್ಟೇಟ್ಮೆಂಟ್ ಏನಂದ್ರೆ ಅವ್ರು ಇವಾಗಲೇ ನಮ್ಮ ಜೊತೆಗೆ ಒಪ್ಕೊಂಡು ಅಂದ್ರೆ ಶರಣ ಆದ್ರೆ ನಾನು ಬಿಟ್ಬಿಡ್ತೀನಿ, ಇಲ್ಲ ಅಂತಂದ್ರೆ ಅವ್ರು ಮತ್ತೆ ಎದ್ದು ಬರೋದಿಕ್ಕೆ ಆಗೋದೇ ಇಲ್ಲ ಅನ್ನೋ ಲೆವೆಲ್ಗೆ ನಾವು ಅವ್ರನ್ನ ಡಿಸ್ಟ್ರಾಯ್ ಮಾಡ್ಬಿಡ್ತೀವಿ ಅಂತ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಅಂದ್ರೆ ಥಿಂಕ್ ಮಾಡಿ, ಅಮೆರಿಕ ಇರಾನ್ ಮೇಲೆ ನಡೀತಿರುವಂತ ಯುದ್ಧದಿಂದ ಇಂಡಿಯಾದಲ್ಲೂ ಕೂಡ ಎಫೆಕ್ಟ್ ಆಗ್ತಿದೆ ಅಂಡ್ ಹೋಲ್ ವರ್ಲ್ಡ್ ಇಸ್ ಗೆಟಿಂಗ್ ಎಫೆಕ್ಟೆಡ್. ಅದು ಯಾವ ರೀತಿ ಅಂತ ಅರ್ಥ ಆಗುತ್ತೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಅಂಡ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್. ನಾನು ಪ್ರೀವಿಯಸ್ ಒಂದು ಜಿಯೋ ಪಾಲಿಟಿಕ್ಸ್ ವಿಡಿಯೋನ ಮಾಡಿದಾಗ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಅವರು ಎಸ್ ಅಂತ ಕಮೆಂಟ್ ಮಾಡಿ ಅಂತ ಹೇಳಿದಾಗ ಆಲ್ಮೋಸ್ಟ್ 400+ ಕಮೆಂಟ್ ಬಂದಿದೆ. ಸೊ ಥ್ಯಾಂಕ್ ಯು ಸೋ ಮಚ್. ಅಂಡ್ ನೀವು ತೋರಿಸಿರುವಂತ ಈ ಇಂಟ್ರೆಸ್ಟ್ ಇಂದ ನಾನು ಕೂಡ ನಿಮಗೆ ಇಂಥ ಕಂಟೆಂಟ್ ಗಳನ್ನ ತರೋದಕ್ಕೆ ಇಂಟ್ರೆಸ್ಟ್ ತೋರಿಸ್ತೀನಿ. ಹೊರಗಿನ ಪ್ರಪಂಚದಲ್ಲಿ ಏನ್ ನಡೀತಿದೆ ಅದ್ರ ಬಗ್ಗೆ ತಿಳ್ಕೊಳ್ಳೋಕೆ ಇಂಟ್ರೆಸ್ಟ್ ಇಲ್ಲ ಅನ್ನುವಂತ ಒಂದಷ್ಟು ಇತ್ತು, ಬಟ್ ಅದನ್ನೆಲ್ಲ ನೀವು ಬ್ರೇಕ್ ಮಾಡ್ತಾ ಇದ್ದೀರಾ. ಅಂಡ್ ನೀವು ತೋರಿಸಿರುವಂಥ ಇಂಟ್ರೆಸ್ಟ್ಗೆ ದೊಡ್ಡ ಸಲ್ಯೂಟ್. ಸೊ ಲೆಟ್ಸ್ ಗೆಟ್ ಇನ್ ಟು ಡೇ 13 ಆಫ್ ಇಸ್ರೇಲ್ US ಅಂಡ್ ಇರಾನ್ ವಾರ್. ಇವತ್ತು ಅಂದ್ರೆ ಡೇ 12 ಅಲ್ಲಿ ಮಾಸಿವ್ ಅಟ್ಯಾಕ್ ನಡೆದಿದೆ ಇರಾನ್ ಮೇಲೆ. ಅಮೆರಿಕ ಏನ್ ಮಾಡಿದೆ, ಒಂದೇ ದಿನದಲ್ಲಿ 5,000 ಪ್ಲೇಸ್ಗಳ ಮೇಲೆ ಟಾರ್ಗೆಟ್ ಮಾಡಿ ಹಿಟ್ ಮಾಡಿದೆ ಅಂತೆ, ಮಿಸೈಲ್ ಲಾಂಚ್ ಮಾಡಿದೆ ಅಂತೆ. ಆ ಮಿಸೈಲ್ ಲಾಂಚ್ ಮಾಡಿರುವಂತ ಪ್ಲೇಸ್ಗಳು ಯಾವ್ಯಾವ್ದು ಅಂತಂದ್ರೆ ಈ ಹಿಡನ್ ಮಿಸೈಲ್ ಲಾಂಚರ್ ಇರ್ತಲ್ಲ, ಅಂದ್ರೆ ಇರಾನ್ ಅಲ್ಲಿ ಒಂದು ಜಾಗದಲ್ಲಿ ಕಾಣದೇ ಇರೋ ತರ ಈ ಮಿಸೈಲ್ ನ ಲಾಂಚ್ ಮಾಡಬೇಕು ಅಂತ ಒಂದಷ್ಟು ಪ್ಲೇಸ್ಗಳನ್ನ, ಹಿಡನ್ ಪ್ಲೇಸ್ಗಳು ಇರುತ್ತಲ್ಲ ಅಂತ ಎಲ್ಲಾ ಪ್ಲೇಸ್ಗಳ ಮೇಲೂ ಅಂಡ್ ಹಿಡನ್ ವೆಸಲ್ಸ್ಗಳು, ಮೆಡಿಕಲ್ ಪ್ಲೇಸ್ಗಳು, ಅವ್ರದ್ದು ಏನೇನಿದೆ ಸಿಸ್ಟಮ್ ನ ಒಂದೊಂದೇ ಹೊಡಿತಾ ಬರ್ತಾ ಇದಾರೆ. ಅಂದ್ರೆ ನಾನು ಮೊದಲೇ ಹೇಳಿದ್ನಲ್ಲ, ಅವ್ರು ಹೆಂಗೋ ನಡ್ಕೊಂಡು ಓಡಾಡ್ತಾ ಇದ್ರು, ಕುಂಡ್ಕೊಂಡು ಓಡಾಡೋರ್ನ ತೆಳ್ಕೊಂಡು ಓಡಾಡಂಗ್ ಮಾಡಿದ್ರು. ಈಗ ತೆಳ್ಕೊಂಡು ಓಡಾಡೋಣ ಮತ್ತೆ ಅವ್ರು ಓಡಾಡೋದೇ ಬೇಡ ಅನ್ನೋ ತರ ಮಾಡ್ತೀವಿ ಅಂತ ಹೇಳ್ತಾ ಇದಾರೆ. ಬಟ್ ಇಲ್ಲಿ ಒಂದು ಡಿಫ್ರೆನ್ಸ್ ಇದೆ. ಈಗ ಆಲ್ರೆಡಿ US ಅವರು ಪ್ರತಿದಿನ ಈ ತರ 5,000 ಪ್ಲೇಸ್ ಆಗ್ಲಿ ಮತ್ತೊಂದು ಪ್ಲೇಸ್ಗಳಲ್ಲಾಗ್ಲಿ ಈ ತರ ವಾರ್ ನಡೆಸ್ತಾ ಇರೋದಕ್ಕೆ ಯಾರಿಗ್ ಲಾಸು ಯಾರಿಗ್ ಲಾಭ ಅಂತ ನೀವು ನೋಡೋದಾದ್ರೆ, ಇರಾನ್ ಬಿಡಿ ಆಲ್ರೆಡಿ ಅವ್ರು ಎಕನಾಮಿಕಲಿ ಫುಲ್ ಲಾಸ್ ಅಲ್ಲಿದ್ದಾರೆ. ಬಟ್ ಅಮೆರಿಕಾಗೆ ಲಾಭ ಇದೆಯಾ? ಖಂಡಿತ ಇಲ್ಲ. ಅಮೆರಿಕ ಪರ್ ಡೇ ಒಂದು ದಿನಕ್ಕೆ $1 ಬಿಲಿಯನ್ ಖರ್ಚು ಮಾಡ್ತಿದೆಯಂತೆ ಈ ವಾರಿಗೆ. ಟೋಟಲ್ ಎಸ್ಟಿಮೇಟೆಡ್ ಪ್ರೈಸ್ ಅಲ್ಲಿ ಈ ವಾರ ಮುಗಿಸೋದಿಕ್ಕೆ ಅವ್ರು ಎಸ್ಟಿಮೇಟೆಡ್ ಪ್ರೈಸ್ ಹಾಕಿರೋದು $1.5 ಟ್ರಿಲಿಯನ್. ಪೀಸ್ಫುಲ್ ಆಗಿ ನಡೆಸಿದ್ರೆ ಆ $1.5 ಟ್ರಿಲಿಯನ್ ನ ಒಂದು ಡೆವಲಪ್ಮೆಂಟ್ ಗೆ ಹಾಕಿದ್ರೆ, ಒಂದೇನಾದ್ರೂ ಪ್ರಾಬ್ಲಮ್ ನ ಸಾಲ್ವ್ ಮಾಡೋದಕ್ಕೆ ಹಾಕಿದ್ರೆ ಯಾವ ತರ ಇರೋದು? ಇವಾಗ ಬೇಕಾಗಿರೋದು ವಾರ್ ಯಾರಿಗೆ? ಡೊನಾಲ್ಡ್ ಟ್ರಂಪ್ಗೆ. ಸೊ ಅದನ್ನ ಅವ್ರು ಮಾಡ್ತಾ ಇದಾರೆ. ಅಂಡ್
ಆಲ್ರೆಡಿ ಅಮೆರಿಕಾ ಸುಮಾರು ಒಂದು $39 ಟ್ರಿಲಿಯನ್ ಡೆಪ್ಟಲ್ಲಿದೆ. ಅದ್ರ ಜೊತೆಗೆ ಇದನ್ನು ಆ್ಯಡ್ ಆನ್ ಮಾಡೋದ್ರಿಂದ ಏನಾಗ್ತಿದೆ, ಅಲ್ಲಿರುವಂಥ ಸಿಟಿಸನ್ಸ್ಗಳ ಮೇಲೆ ಭಾರ ಇರ್ತಿದೆ. ಈಗ ಅಲ್ಲಿ ಏನು US ಈ ಥರ ಮಿಸೈಲ್ಸ್ಗಳನ್ನೆಲ್ಲ ಲಾಂಚ್ ಮಾಡ್ತಾ ಇದೆ, ಅದರಲ್ಲಿ ಒಂದು ಟಾಮ್ ಹಾಕ್ ಅಂತ ಒಂದು ಮಿಸೈಲ್ ಇದೆ, ಅದಕ್ಕೆ ಬರೀ ಒಂದು ಮಿಸೈಲ್ಗೆ $2.2 ಮಿಲಿಯನ್ ಖರ್ಚಾಗ್ತಿದೆಯಂತೆ. ನೀವು ಓವರ್ ಆಲ್ ಥಿಂಕ್ ಮಾಡಿ, ಈ ಒಂದು ಯುದ್ಧವನ್ನು ಮಾಡೋದ್ರಿಂದ ಯಾರಿಗೆ ಲಾಭ ಯಾರಿಗೆ ಲಾಸು? ಆಲ್ರೆಡಿ ಅಮೆರಿಕದಲ್ಲಿ ಅವ್ರದ್ದು ಏನಿದೆ ಗ್ಯಾಸೋಲಿನ್, ಅದರದ್ದು ಪ್ರೈಸು ಕೂಡ ಜಾಸ್ತಿ ಆಗಿದೆ, 55% ಶೂಟ್ ಅಪ್ ಆಗಿದೆಯಂತೆ. ಅಂಡ್ ಥಿಂಕ್ ಮಾಡಿ, ಅಮೆರಿಕದಲ್ಲೂ ಎಫೆಕ್ಟ್ ಆಗ್ತಿದೆ, ಇಂಡಿಯಾದಲ್ಲೂ ಎಫೆಕ್ಟ್ ಆಗ್ತಿದೆ, ಮಿಡಲ್ ಈಸ್ಟ್ ಕಂಟ್ರಿಗಳಲ್ಲೂ ಎಫೆಕ್ಟ್ ಆಗ್ತಿದೆ. ಬಟ್ ಯಾರಿಗೆ ಲಾಭ ಯುದ್ಧ ಮಾಡೋದ್ರಿಂದ? ಇವಾಗ ಪ್ರತಿಯೊಬ್ರು ಕಣ್ಣು ಎಲ್ಲಿದೆ ಅಂದ್ರೆ ಇರಾನ್ ಮೇಲಿಲ್ಲ. ಸ್ಟ್ರೈಟ್ ಆಫ್ ಹಾರ್ಮುಜ್ ಅನ್ನುವಂಥ ಒಂದು ಪ್ಲೇಸ್ ಇದೆಯಲ್ಲ, ಸಿ ರೂಟ್ ಇದೆಯಲ್ಲ, ಅದೊಂದು ಬಾಟಲ್ ನೆಕ್ ಪ್ಲೇಸ್ ಆಗಿದೆ, ಅದರ ಮೇಲಿದೆ. ಅದರ ಕಂಟ್ರೋಲ್ ಇರಾನ್ ಹತ್ರ ಇತ್ತು. ಆ ಇರಾನ್ನ ಇವಾಗ ಹೊಡೆದು ಅದರ ಕಂಟ್ರೋಲ್ನ US ತಗೋಬೇಕು ಅಂತ ಹೇಳ್ಬಿಟ್ಟು ಅಲ್ಲಿರುವಂಥ ಇರಾನಿಯನ್ ಶಿಪ್ಗಳ ಮೇಲೂ ಕೂಡ ದಾಳಿ ಮಾಡ್ತಿದೆ, ಇರಾನ್ ಶಿಪ್ಗಳನ್ನು ಕೂಡ ಬ್ಲಾಸ್ಟ್ ಮಾಡಿಸ್ತಿದೆ. ಆ ಸ್ಟ್ರೈಟ್ ಆಫ್ ಹಾರ್ಮುಜ್ ಮೇಲೆ ಯಾಕೆ ಅಷ್ಟೊಂದು ಎಲ್ಲರೂ ಯಾಕೆ ಅದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತ ನೀವು ಕೇಳೋದಾದ್ರೆ, ಇವಾಗ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಯಾಕೆ LPG ನಮಗೆ ತೊಂದರೆ ಆಗಿದೆ ಅಂತ ಹೇಳ್ಬಿಟ್ಟು. ಆ ಸ್ಟ್ರೈಟ್ ಆಫ್ ಹಾರ್ಮುಜಲ್ಲಿ 20% ಆಫ್ ದ ಓಲ್ ವರ್ಲ್ಡ್ಗೆ ಏನು ಸಪ್ಲೈ ಆಗುತ್ತಲ್ಲ, ಆ ಸಪ್ಲೈ ಆಗುವಂಥ ಕ್ರೂಡ್ ಆಯಿಲ್ 20% ಅಲ್ಲೇ ಓಡಾಟ ಮಾಡುತ್ತಂತೆ. ಅಂಡ್ ಆ 20%ಅಲ್ಲಿ 60% LPGನ ನಮ್ಮ ಇಂಡಿಯಾ ಇಂಪೋರ್ಟ್ ಮಾಡ್ಕೊತಿದೆ. ಆ 60%ಅಲ್ಲಿ 90% ಅದರಿಂದ ಬರ್ತಿದೆ. ಅರ್ಥ ಆಯ್ತಾ? ಟೋಟಲ್ ಓವರ್ ಆಲ್ 20%, ಅದರಲ್ಲಿ ನಾವು LPGನ ಇಂಪೋರ್ಟ್ ಮಾಡ್ಕೊತಾ ಇರೋದು 60%. ಆ 60ನಲ್ಲಿ 90% ಆಫ್ ದ LPG ಬರ್ತಾ ಇರೋದು ಆ ರೂಟಿಂದನೇ ಅಂತೆ. ಸೊ ಇವಾಗ ಅಲ್ಲಿ ಪ್ರಾಬ್ಲಮ್ ಆಗಿದೆ. ಡೈಲಿ ಟ್ರಾವೆಲ್ ಮಾಡ್ತಿದ್ದಂಥ ಶಿಪ್ಸ್ಗಳು ಸುಮಾರು 80 ಶಿಪ್ಸ್ಗಳು, ಆ 80 ಶಿಪ್ಸಲ್ಲಿ ನಮ್ಮದೇ 1-2 ಇರ್ತಿದ್ದು ಅಂತ ಅನಿಸುತ್ತೆ. ಬಟ್ ಇವಾಗ ಅದನ್ನೆಲ್ಲ ಲೋಡ್ ಮಾಡಿದ್ರು ಸಹ ಅಲ್ಲಿಂದ ದಾಟ್ಕೊಂಡು ಈ ಕಡೆ ಬರೋಕ್ಕಾಗ್ತಿಲ್ಲ. ಆ್ಯಂಡ್ ಆಲ್ಸೋ ಇನ್ನೊಂದು ಸ್ಟೇಟ್ಮೆಂಟ್ ಏನು ಕೊಟ್ಟಿದೆ ಗವರ್ಮೆಂಟ್ ಆಫ್ ಇಂಡಿಯಾ ಅಂದರೆ, ಈಗ ಅಲ್ಲೇನು ಆಲ್ರೆಡಿ ಲೋಡ್ ಮಾಡ್ಕೊಂಡು ನಿಂತಿದೆಯಲ್ಲ ಒಂದಷ್ಟು ಶಿಪ್ಸ್ಗಳು, ಆ ಶಿಪ್ಸ್ಗಳನ್ನ ಡೈವರ್ಟ್ ಮಾಡಿ ಬೇರೆ ರೂಟಿಂದ ತರಿಸಬೇಕು ಅಂತ ಒಂದು ಪ್ಲಾನ್ ಮಾಡ್ಕೊತಾ ಇದೆ ಅಂತೆ. ಬಟ್ ಅಲ್ಲಿ ಬೇರೆ ರೂಟಿಂದ ಅದು ಹೆಂಗೆ ತರಿಸ್ತಾರೋ, ಅದು ಹೆಂಗಾಗುತ್ತೋ ಗೊತ್ತಿಲ್ಲ. ಸೊ ಅದಕ್ಕೆ ನೋಡಿ, ಹೊರಗಿನ ಪ್ರಪಂಚದಲ್ಲಿ ಏನು ನಡೀತಿದೆ ಅಂತ ತಿಳ್ಕೊಂಡಾಗ ನಮ್ಗೆ ಏನನ್ಸುತ್ತೆ, ಡೈಲಿ ನಮ್ಮ ಲೈಫ್ ಸ್ಟೈಲಲ್ಲಿ ಬದಲಾವಣೆಗಳನ್ನ ಮಾಡ್ಕೋಬೇಕು ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಅಕಸ್ಮಾತ್ ನಾವಾಗಲಿಲ್ಲ ಅಂದ್ರೂ ಸ್ಟೇಟ್ ಗವರ್ಮೆಂಟು ಮತ್ತೆ ಸೆಂಟ್ರಲ್ ಗವರ್ಮೆಂಟು ನಮ್ಮನ್ನ ಬದಲಾಯಿಸ್ತಾರೆ. ಇವಾಗೆಲ್ಲ PGಗಳಲ್ಲಿ ಎಲ್ಲ ಬಂದಾಗ್ಬಿಟ್ಟಿದೆ. 20% ನಾನಾಗಲೇ ಹೇಳಿದ್ನಲ್ಲ, ಮುಂಬೈನಲ್ಲಿ 20% ಹೋಟೆಲ್ಸ್ಗಳು ಬಂದಾಗಿದ್ದಾವೆ. ಅಂಡ್ ಆಲ್ಸೋ ಬೆಂಗಳೂರು ಮತ್ತು ಚೆನ್ನೈನಲ್ಲಿ ಮೇಜರ್ ಎಫೆಕ್ಟ್ ಆಗಿದೆ. ಮೇಜರ್ ಎಫೆಕ್ಟ್ ಅಂದರೆ ಯಾವ ರೀತಿ, ಕಿಚನಲ್ಲಿ ಯಾವುದಾದ್ರೂ ಒಂದು ಪದಾರ್ಥಗಳನ್ನ ಬೇಯಿಸಬೇಕಾದ್ರೆ ಜಾಸ್ತಿ ಯಾವುದಕ್ಕೆ ಗ್ಯಾಸ್ ಖರ್ಚಾಗುತ್ತೆ ಅಂತ ನೀವು ನೋಡೋದಾದ್ರೆ ಮೋಸ್ಟ್ಲಿ ಈ ಫ್ರೈ ಐಟಮ್ಗಳಿಗೆ ಖರ್ಚಾಗುತ್ತೆ. ಆಲ್ರೆಡಿ ನೋಟಿಸ್ ಗಳಿಸ್ಬಿಟ್ಟಿದ್ದಾರೆ PGನಲ್ಲಿ ಯಾರು ಸ್ಟೇ ಆಗಿದ್ದಾರೆ ಅವ್ರಿಗೆ, ವಾಟ್ಸಪ್ ಮೆಸೇಜ್ಗಳು ಅಥವಾ ಅಲ್ಲೇನು ನೋಟಿಸ್ ಬೋರ್ಡ್ಗಳನ್ನ ಹಾಕ್ಬಿಟ್ಟು ಏನಂತ ಹೇಳಿದ್ರೆ, ನಮ್ಮ ಈಗ PGನಲ್ಲಿ ನಿಮಗೆ 3 ಹೊತ್ತು ಸಿಗೋದು ಇಷ್ಟೇ, ಅನ್ನ ಸಾಂಬಾರ್ ಮೊಸರನ್ನ. ಸೊ 3 ಹೊತ್ತು ಅನ್ನ ಸಾಂಬಾರ್ ಇದೇ ಥರ ಚಿತ್ರಾನ್ನ, ಮೊಸರನ್ನ, ಪುಳಿಯೋಗರೆ, ಈ ಥರ ಐಟಮ್ಸ್ಗಳು ಅಷ್ಟೇ ಸಿಗೋದು. ಕಾರಣ ಯಾಕೆ ಅಂತಂದರೆ, ನಮಗೆ ಬರ್ತಿರುವಂಥ ಸಿಲಿಂಡ್ರು ತುಂಬ ಲಿಮಿಟೆಡ್ ಆಗಿದೆ ಅಂತ ಹೇಳ್ಬಿಟ್ಟು. ಅಂಡ್ ಆಲ್ಸೋ ನಮ್ಮ ಸ್ಟೇಟ್ ಗವರ್ನಮೆಂಟು ವಿಧಾನಸೌಧದಲ್ಲೇನೋ ಒಂದು ಡಿಸ್ಕಷನ್ ಆಗುತ್ತೆ, ಪ್ರತಿ ತಿಂಗಳಿಗೆ ಒಬ್ಬರಿಗೆ 1 ಸಿಲಿಂಡರ್ ಕೊಡುವಂಥ ಶಕ್ತಿ ನಮಗಿದೆ, ನಾವು ಅದನ್ನು ಸಪ್ಲೈ ಮಾಡ್ತೀವಿ, ಎಸ್ಪೆಷಲಿ ಡೊಮೆಸ್ಟಿಕ್ ಅವರಿಗೆ ಅಂತ ಒಂದು ಮಾಹಿತಿ ಕೊಟ್ಟಿದ್ದಾರೆ. ಅದಕ್ಕೆ ಏನಾಗಿದೆ, ಇಂಡಿಯನ್ ಗವರ್ನಮೆಂಟ್ ಇವಾಗ ಫುಲ್ ಶಾಕ್ ಮೋಡಲ್ಲಿದೆ, ಫುಲ್ ಪ್ಯಾನಿಕ್ ಆಗಿಬಿಟ್ಟಿದೆ. ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ, ಯಾಕಂದ್ರೆ ಸ್ಟೋರೇಜ್ ಅಷ್ಟೊಂದು ಇಲ್ಲ. ಬಟ್ ಅವರೊಂದು ಏನೋ ಸ್ಟೇಟ್ಮೆಂಟ್ ಕೊಡ್ಬೋದು, ಬಟ್ ರಿಯಾಲಿಟಿನೇ ಬೇರೆ ಥರ ಇದೆ. ಅದಕ್ಕೆ ಅವ್ರು ಏನು ಮಾಡಿದ್ದಾರೆ, ಎಸೆನ್ಷಿಯಲ್ ಕಮಾಡಿಟಿ ಆ್ಯಕ್ಟ್ನ ಪಾಸ್ ಮಾಡಿದ್ದಾರೆ. ಅದರ ಪ್ರಕಾರ ಏನಾಗುತ್ತೆ, ಗ್ಯಾಸ್ದು ಯಾರ್ದು ಎಸೆನ್ಷಿಯಲ್ ಇದೆ, ಯಾರ್ದು ಎಸೆನ್ಷಿಯಲ್ ಇಲ್ಲ ಅಂತ ಕ್ಯಾಲ್ಕುಲೇಟ್ ಮಾಡಿ, ಈಗ ಎಸೆನ್ಷಿಯಲ್ ಇಲ್ಲದೆ ಇರೋದು ಯಾರ್ದು, ಕಮರ್ಷಿಯಲ್ ಯಾರು, ಈ ಹೋಟೆಲ್ ಇಂಡಸ್ಟ್ರಿಗಳು, ರೆಸ್ಟೋರೆಂಟ್ ಇಂಡಸ್ಟ್ರಿಗಳು, ಅವ್ರದ್ದು ಕಟ್ ಮಾಡಿದ್ದಾರೆ. ಅದಾದ್ಮೇಲೆ ಮೋಸ್ಟ್ ಎಸೆನ್ಷಿಯಲ್ ಯಾರ್ದಿರೋದು, ನಮ್ದೇ ಡೊಮೆಸ್ಟಿಕ್ ಮನೆಗಳಲ್ಲಿ ಯೂಸ್ ಮಾಡೋದು. ಆ ಮನೆಗಳಲ್ಲಿ ಯೂಸ್ ಮಾಡೋದು ತುಂಬ ಎಸೆನ್ಷಿಯಲ್ ಆಗಿರೋದ್ರಿಂದ ಅವ್ರಿಗೆ ಸಪ್ಲೈ ಬೇಕಾಗುತ್ತೆ. ಇನ್ ಕೇಸ್ ಏನಾದರೂ ಹೋಟೆಲ್ಗಳಿಗೆ ಕೊಟ್ಬಿಟ್ರೆ ಶಾರ್ಟೇಜ್ ಆಗಿಬಿಡುತ್ತೆ ಮುಂದಿನ ದಿನಗಳಲ್ಲಿ ಅಂತ ಹೇಳ್ಬಿಟ್ಟು ಒಂದು ಸೇಫ್ಟಿ ಪ್ರಿಕಾಷನ್ ತಗೋಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಆ್ಯಕ್ಟ್ನ ಅವರು ಈಗ ಜಾರಿಗೆ ತಂದಿದ್ದಾರೆ. ಇವಾಗ ನೀವು ಯೋಚನೆ ಮಾಡಿ, ಈಗ ಏನಾದರೂ ಅವ್ರು ಏನಾದ್ರು ಶಟ್ ಡೌನ್ ಮಾಡಿಸ್ಲಿಲ್ಲ ಅಂತಂದ್ರೆ ಹೋಟೆಲ್ ಅವ್ರಿಗೆ ಇರುವಂಥ ಬೇರೆ ದಾರಿಯನ್ನು ಸೌದೆ ಒಲೆನಲ್ಲಿ ಅಡುಗೆ ಮಾಡಬೇಕು. ಈ ಸೌದೆ ಒಲೆನಲ್ಲಿ ಆಲ್ರೆಡಿ ಯಾರ್ಯಾರು ಹೋಟೆಲ್ ನಡೆಸ್ತಾ ಇದ್ದಾರೆ ಅವ್ರುಗಳು ಆಲ್ರೆಡಿ ಲಕ್ಕಿ, ಯಾಕಂತಂದರೆ ಅವ್ರಿಗೇನು ಮೇಜರ್ ಡಿಪೆಂಡೆನ್ಸಿ ಇರೋದಿಲ್ಲ. ಅದೇ ಸೌದೆಗಳು ಸ್ಟಾಕ್ ಇರೋದ್ರಿಂದ ಅವ್ರಿಗೆ ಆ ಥರ ಫೆಸಿಲಿಟಿ ಇರುತ್ತೆ. ಬಟ್ ಬೆಂಗಳೂರಂಥ ಸಿಟಿನಲ್ಲಿ ಸೌದೆ ಒಲೆಗಳನ್ನ ಯೂಸ್ ಮಾಡಿಕೊಂಡು ಎಷ್ಟು ಹೋಟೆಲ್ಗಳು ನಡೀತಿದ್ದಾವೆ, ಎಷ್ಟು PGಗಳು ನಡೆಸಿದ್ದಾರೆ, ತುಂಬಾ ಕಮ್ಮಿ. ಈಗ ಲೋ ಲೆವೆಲಿಂದ ಹೈ ಲೆವೆಲ್ವರೆಗೂ ಎಲ್ಲ ಹೋಟೆಲ್ಗಳು ಡಿಪೆಂಡೆಂಟ್ ಆಗಿರೋದೇ ಗ್ಯಾಸ್ ಮೇಲೆ. ಈಗ ದೊಡ್ಡ ಹೋಟೆಲ್ಗಳಿಗೆ ಇರುವಂಥ ದಾರಿಯನ್ನು, ಒಂದು ಬ್ಲಾಕ್ ಮಾರ್ಕೆಟಲ್ಲಿ ಈ ಗ್ಯಾಸ್ಗಳನ್ನ ಖರೀದಿ ಮಾಡೋದು. ಬ್ಲಾಕ್ ಮಾರ್ಕೆಟಲ್ಲಿ ಗ್ಯಾಸ್ಗಳನ್ನ ಖರೀದಿ ಮಾಡೋದು ಅಷ್ಟು ಸುಲಭ ಅಲ್ಲ, ಯಾಕಂದರೆ ಇವಾಗ 1 to 3 ಆಗಿರ್ಬೋದು, 4 ಟೈಮ್ ಆಗಿರ್ಬೋದು, 5 ಟೈಮ್ ಆಗಿರ್ಬೋದು, ಅಷ್ಟು ಪ್ರೈಸ್ ಇನ್ಕ್ರೀಸ್ ಆಗಿದೆ. ಬಿಕಾಸ್ ಅಷ್ಟೊಂದು ರಿಕ್ವೈರ್ಮೆಂಟ್ ಇದೆ. ಅಷ್ಟು ಪ್ರೈಸ್ ಯಾವಾಗ ಜಾಸ್ತಿ ಆಗುತ್ತೋ ಗ್ಯಾಸಿಗೆ, ಅದನ್ನು ಯಾರ ಮೇಲೆ ಹಾಕ್ತಾರೆ, ಕನ್ಸ್ಯೂಮರ್ ಮೇಲೆ ಹಾಕ್ತಾರೆ. ಸೊ ಫುಡ್ ಪ್ರೈಸ್ ಜಾಸ್ತಿ ಆಗುತ್ತೆ. ಫುಡ್ ಪ್ರೈಸ್ ಜಾಸ್ತಿ ಆದರೆ ಅಲ್ಲಿ ಜನಗಳು ಹೋಗ್ತಾರಾ? ಖಂಡಿತ ಇಲ್ಲ. ಯಾಕಂದ್ರೆ ಮನೆಯಲ್ಲೇ ಮಾಡ್ಕೊಂಡಿರ್ಬೋದು, ಮನೇಲೆ ಮಾಡ್ಕೊಂಡು ತಿನ್ಬೋದು ಅಂತ ಹೇಳ್ಬಿಟ್ಟು. ಅಂಡ್ ಮೋಸ್ಟ್ ಆಫ್ ದ ಪೀಪಲ್ ಇವಾಗ ಯಾವುದರಿಂದ ಬಿದ್ದಿದ್ದಾರೆ ಅಂದರೆ ಎಲೆಕ್ಟ್ರಿಕ್ ಸ್ಟವ್ ಇಂದ ಬಿದ್ದಿದ್ದಾರೆ. ಸೊ ಇದರಿಂದ ಏನು ಅರ್ಥ ಆಗ್ತಿದೆ
ಏನಾಗ್ತಿದೆ ಅಂದರೆ ಯಾವುದೋ ಒಂದು ಸ್ಟ್ರೈಟ್ ಆಫ್ ಹಾರ್ಮೋಸಲ್ಲಿ ಏನೋ ಒಂದು ಇಶ್ಯೂ ಆಯಿತು ಅನ್ನೋ ಕಾರಣಕ್ಕೆ ನಮ್ಮ ಓಲ್ ಇಂಡಿಯಾದಲ್ಲಿ ಗ್ಯಾಸ್ ಇಂಡಸ್ಟ್ರಿ ಶೇಕ್ ಆಗ್ತಿದೆ ಆ್ಯಂಡ್ ಇಂಡಿಯನ್ ಮಾರ್ಕೆಟ್ ಕೂಡ ಶೇಕ್ ಆಗ್ತಿದೆ, ಇಂಡಿಯನ್ ಗೌರ್ನಮೆಂಟ್ ಕೂಡ ಸ್ವಲ್ಪ ಒಂದು ಲೆವೆಲ್ಗೆ ಶೇಕ್ ಆಗ್ತಿದೆ ಅಂದರೆ ಥಿಂಕ್ ಮಾಡಿ ದ ಡಿಪೆಂಡೆನ್ಸಿ ಆನ್ ಕ್ರೂಡ್ ಆಯಿಲ್ ಹೌ ಮಚ್ ಅಂತ ಹೇಳ್ಬಿಟ್ಟು. ಅಂದರೆ ಇಷ್ಟು ವರ್ಷ ಯಾರು ಕೂಡ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಅಲ್ಲ ಗುರು, ನಾವು ಯಾವ್ಯಾವ ಥರ ಸಿಚುವೇಶನ್ಗಳನ್ನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದೀವಲ್ವಾ. ಒಂದು ಕಡೆ ಕರೋನಾ ನೋಡಿದ್ವಿ, ಮತ್ತೊಂದು ಕಡೆ ಏರ್ ರೆವಲ್ಯೂಷನ್ ನೋಡಿದ್ವಿ, ಮತ್ತೊಂದು ಕಡೆ ಈ ಡೊನಾಲ್ಡ್ ಟ್ರಂಪ್ ಬಂದ ಮೇಲೆ ಯಾವ್ಯಾವ ಕಡೆ ಯುದ್ಧ, ಯಾವ್ಯಾವ ಪ್ರೈಮ್ ಮಿನಿಸ್ಟರ್ ಎತ್ತಾಕೊಂಡು ಹೋಗೋದು, ಪ್ರೆಸಿಡೆಂಟ್ ಎತ್ತಾಕೊಂಡು ಹೋಗೋದು, ಈ ಕಡೆ ಟ್ಯಾರಿಫ್ ಹಾಕೋದು, ಮತ್ತೊಂದು ಹಾಕೋದು, ಅಲ್ಲ ಏನೇನೆಲ್ಲ ನೋಡುವಂಥ ಪರಿಸ್ಥಿತಿ ಬಂದಿದೆ. ಬಟ್ ಇವಾಗ ನೋಡಿದ್ರೆ ಗ್ಯಾಸ್ ಇಲ್ಲ ಎಲ್ಲರ ಮನೇಲೂ ಅನ್ನುವಂಥ ಒಂದು ಪರಿಸ್ಥಿತಿ ಬಂದಿದೆ. ಇವಾಗ ಎಲ್ಲರೂ ಹೇಳಿ ನಿಮ್ಮನ್ನು ಎದುರಿಸ್ತಾ ಇದ್ದಾರೆ, ಒಂದು ಪ್ಯಾನಿಕ್ ಮೋಡಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ನೀವು ಅನ್ಕೋಬೋದು. ಬಟ್ ಆ್ಯಕ್ಚುಲ್ ರಿಯಾಲಿಟಿ ಹೋಟೆಲ್ಗಳಿಗೆ ಹೋದರೆ ನಿಮಗೆ ಅರ್ಥ ಆಗುತ್ತೆ ಆ್ಯಂಡ್ ಪಿ ಜಿನಲ್ಲಿ ಇರೋರಿಗೆ ಆಲ್ರೆಡಿ ಅರ್ಥ ಆಗಿರುತ್ತೆ. ಎಸ್ ಅಂತ ಕಮೆಂಟ್ ಮಾಡಿ, ನಿಮ್ಮ ಪಿ ಜಿನಲ್ಲಿ ಏನೇನು ರೂಲ್ಸ್ ಇದೆ. ಅಕಸ್ಮಾತ್ ನೀವೇನಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ ಪಿ ಜಿನಲ್ಲಿ ಕೂತ್ಕೊಂಡು ಊಟದಲ್ಲಿ ಬದಲಾವಣೆ ಆಗಿದೆಯೋ ಇಲ್ಲ ಅಂತ ಹೇಳ್ಬಿಟ್ಟು ಎಸ್ ಅಂತ ಕಮೆಂಟ್ ಮಾಡಿ. ಅವಾಗ ಯಾರು ಪಿ ಜಿನಲ್ಲಿ ಇಲ್ಲ ಅವ್ರಿಗೆ ಅರ್ಥ ಆಗುತ್ತೆ ಎಸ್ ಅಂತ. ಸೊ ಓವರಾಲ್ ಕಂಕ್ಲೂಷನ್ ಹೇಳೋದಾದರೆ, ಈ ವಿಡಿಯೋಗೆ ಇವತ್ತಿಗೆ ಕಂಕ್ಲೂಷನ್ ಹೇಳೋದಾದರೆ, ವೈಟ್ ಹೌಸಲ್ಲಿ ಕೂತ್ಕೊಂಡು ಯಾವುದೋ ಒಂದು ಬಟನ್ನ ಒತ್ತಿ ಆ ಒಂದು ಟಾಮ್ ಹಾಕ್ ಮಿಸೈಲ್ನ ಯಾವುದೋ ಒಂದು ಸಣ್ಣ ದೇಶ ಅಥವಾ ದೊಡ್ಡ ದೇಶ ಯಾವುದೋ ಒಂದು ಪಾರ್ಟ್ ಆಫ್ ದ ಕಂಟ್ರಿನಲ್ಲಿ ಅವರು ಲಾಂಚ್ ಮಾಡಿದ್ರೆ ಆ ಒಂದು ಎಫೆಕ್ಟು ಒಂಥರ ಚೈನ್ ಲಿಂಕು ಇಲ್ಲಿ ಎಷ್ಟೋ ದೂರದಲ್ಲಿರುವಂಥ ಕಂಟ್ರಿಗೂ ಕೂಡ ಎಫೆಕ್ಟ್ ಆಗ್ತಿದೆ. ಅಂದರೆ ನೋಡಿ, ವಿರ್ ಆಲ್ ಕನೆಕ್ಟೆಡ್. ಅದಕ್ಕೆ ಹೇಳ್ತಾರೆ, ಒಂದು ಕಂಟ್ರಿಗೆ ಎಕನಾಮಿಕಲಿ ಏನಾದರೂ ಇಶ್ಯೂ ಆಯಿತು ಅಂದರೆ ಬೇರೆ ಎಲ್ಲ ಕಂಟ್ರೀಸ್ಗಳಿಗೆ ಎಕನಾಮಿಕಲಿ ಎಫೆಕ್ಟ್ ಆಗುತ್ತೆ. ಅದೇ ಕಾರಣಕ್ಕೆ ಒಂದು ಎಕನಾಮಿಕಲಾಗಿ ಬ್ಯಾಲೆನ್ಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಸುಮಾರು ಒಂದು ಕಮಿಟ್ಮೆಂಟ್ ಇರುತ್ತೆ, ಸುಮಾರು ಒಂದಷ್ಟು ಕಾನೂನುಗಳಿರುತ್ತೆ, ಸುಮಾರು ವರ್ಲ್ಡ್ ಲೆವೆಲ್ ಕನೆಕ್ಟೆಡ್ ಕಂಟ್ರೀಸ್ಗಳಿರ್ತವೆ. ಒಂದಕ್ಕೊಂದು ಬ್ಯಾಕ್ ಬೋನ್ ಆಗಿ, ಒಂದಕ್ಕೊಂದು ಸಪೋರ್ಟ್ ಆಗಿ, ಒಂದಕ್ಕೊಂದು ಸಾಲ ಕೊಟ್ಕೊಂಡು ನಡೆಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು. ಫುಡ್ ಇಂಡಸ್ಟ್ರಿ ಅಂತ ಬಂದಾಗ ಇಂಡಿಯಾ ಆ್ಯಂಡ್ ಚೈನಾ ಮೇಲೆ ಡಿಪೆಂಡ್ ಆಗಿರ್ತಾರೆ. ಆಯಿಲ್ ಅಂತ ಬಂದಾಗ ಗಲ್ಫ್ ಕಂಟ್ರಿ ಮೇಲೆ ಡಿಪೆಂಡೆಂಟ್ ಆಗಿರ್ತಾರೆ. ಫಿನಾನ್ಸ್ ಅಂತ ಬಂದಾಗ ಈ US ಯುರೋಪ್ ಕಂಟ್ರಿ ಮೇಲೆ ಡಿಪೆಂಡೆಂಟ್ ಆಗಿರ್ತಾರೆ. ಸೊ ಟ್ರಾನ್ಸ್ಪೋರ್ಟ್ ಅಂತ ಬಂದಾಗ ಮತ್ತೊಂದು ಯುರೋಪ್ ಕಂಟ್ರೀಸ್ಗಳ ಮೇಲೆ ಡಿಪೆಂಡ್ ಆಗಿರ್ತಾರೆ. ಸೊ ಎವ್ರಿ ಕಂಟ್ರಿ ಇಸ್ ಡಿಪೆಂಡೆಂಟ್ ಆನ್ ಒನ್ ಆನ್ ಅದರ್. ಸೊ ಅದೇ ಕಾರಣಕ್ಕೆ. ಆ್ಯಂಡ್ ಆಲ್ಸೋ ಇವಾಗ ಇನ್ನೊಂದು ಮಾತುಕತೆ ಏನು ಬರ್ತಿದೆ ಅಂತಂದರೆ, ಅಕಸ್ಮಾತ್ ಈ ಒಂದು ಪ್ರಶ್ನೆ ನೀವು ಕೂಡ ನಿಮ್ಗೆ ಹಾಕ್ಕೊಳ್ಳಿ, ಅಕಸ್ಮಾತ್ ಏನಾದರೂ ಇರಾನ್ಗೆ ರಷ್ಯಾ ಆ್ಯಂಡ್ ಚೈನಾ ಎರಡೂ ಬಂದು ಸಪೋರ್ಟ್ ಮಾಡ್ತೀವಿ ಅಂತ ನಿಂತರೆ, ಈಗ ಆಲ್ರೆಡಿ ಡೊನಾಲ್ಡ್ ಟ್ರಂಪ್ ಏನಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ವಾರ್ ಈಸ್ ಓವರ್ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಲ್ಲ, ಆ ವಾರ್ ವಿಲ್ ನೆವರ್ ಬಿ ಓವರ್, ಇಟ್ ವಿಲ್ ಬಿ WW3 ಆಗಿಬಿಡುತ್ತೆ. ವರ್ಲ್ಡ್ ವೈಡ್ ವೆಬ್ ಹೇಳ್ತಾ ಇಲ್ಲ ನಾನು, ವರ್ಲ್ಡ್ ವಾರ್ 3 ಆಗುವಂಥ ಸಾಧ್ಯತೆಗಳಿದೆ. ಆ ಥರ ಏನಾದರೂ ಆಯಿತು ಅಂದರೆ, ಆಗದೇ ಇರಲಿ, ಆಗೋದಕ್ಕೆ ಮೋಸ್ಟ್ ಆಫ್ ದ ಈ ಅಲಯನ್ಸ್ಗಳು ಬಿಡೋದಿಲ್ಲ. ಬಟ್ ಆ ಥರ ಏನಾದರೂ ಸಿಚುವೇಶನ್ ಬಂದು ಆಯಿತು ಅಂದರೆ ಇಟ್ ವಿಲ್ ಬಿ ಮೋರ್ ಕ್ರೂಷಿಯಲ್, ಮೋರ್ ಕ್ರಿಟಿಕಲ್, ಮೋರ್ ಡೇಂಜರಸ್. ನಾವು ನೋಡದೇ ಇರುವಂಥ ಒಂದಷ್ಟು ವಿಷಯಗಳನ್ನ ನೋಡುವಂಥ ಪರಿಸ್ಥಿತಿ ಬಂದ್ಬಿಡುತ್ತೆ ಪ್ರತಿಯೊಬ್ಬರು. ಆ ಥರ ಆಗದೇ ಇರಲಿ, ಆ ಥರ ಆಗಲ್ಲ ಅನ್ನುವಂಥ ನಂಬಿಕೆ ನನಗೂ ಕೂಡ ಇದೆ. ಸೊ ಓವರಾಲ್ ನಾನು ಹೇಳ್ತಿರುವಂಥ ಕನ್ಕ್ಲೂಷನ್ ಏನಂದರೆ, ನೋಡಿ, ಯಾವುದೋ ಒಂದು ವೈಟ್ ಹೌಸಲ್ಲಿ ಯಾರೊಬ್ಬರು ಒಂದು ನಿರ್ಧಾರ ಮಾಡ್ಕೊಂಡು ಒಂದು ಬಟನ್ ಒತ್ತಿ ನಾನು ಒಂದು ಮಿಷಲ್ನ ಈ ಒಂದು ಕಂಟ್ರಿ ಕಳಿಸ್ತೀನಿ ಅಂತ ಯೋಚನೆ ಮಾಡಿದಾಗ ಅವ್ರ ಯೋಚನೆನಲ್ಲೇ ಅರ್ಧ ಅರ್ಧ ಖರ್ಚನ್ನ ಇವ್ರು ಮಾಡಿಬಿಟ್ಟಿರ್ತಾರೆ. ಆ ಖರ್ಚೇನಾಗುತ್ತೆ, ಆ ಕಂಟ್ರಿಯಲ್ಲಿರುವಂಥ ಪೀಪಲ್ಗಳ ಮೇಲೆ ಬೀಳುತ್ತೆ. ಆ ಪೀಪಲ್ಗಳ ಮೇಲೆ ಬಿದ್ದರೇನಾಗುತ್ತೆ, ಅವರು ಆಬ್ವಿಯಸ್ಲಿ ಅಲ್ಲಿರುವಂಥ ಒಂದು ಗೌರ್ನಮೆಂಟ್ನ ಹೇಟ್ ಮಾಡ್ತಾರೆ. ಅದು ಏನಾಗುತ್ತೆ, ಚೈನ್ ಲಿಂಕ್, ಒಬ್ರಿಗೊಬ್ರು ಲಿಂಕ್ ಆಗಿರುತ್ತೆ. ಯಾರ ಮೇಲೆ ಮಿಷಲ್ನ ಲಾಂಚ್ ಮಾಡಿರ್ತಾರೋ ಆ ಕಂಟ್ರಿಯಿಂದ ಬೇರೆ ಯಾವ್ಯಾವ ಕಂಟ್ರಿಗಳಿಗೆ ಕನೆಕ್ಟೆಡ್ ಆಗಿರ್ತವೆ, ಅಂದರೆ ಡಿಪೆಂಡೆಂಟ್ ಆಗಿರ್ತವೆ, ಅವ್ರಗಳ ಮೇಲೆ ಎಲ್ಲ ಪ್ರಭಾವ ಬೀಳುತ್ತೆ. ಅದಕ್ಕೊಂದು ಎಕ್ಸಾಂಪಲ್, ಸ್ಟ್ರೈಟ್ ಆಫ್ ಹಾರ್ಮೋಸಲ್ಲಿ ಬಿದ್ದಿರುವಂಥ ಒಂದು ಎಫೆಕ್ಟು ಇವತ್ತು ಪ್ರತಿಯೊಬ್ಬರು ಮನೆಯಲ್ಲಿರುವಂಥ ಕಿಚನ್ ಗ್ಯಾಸ್ ಮೇಲೆ ಬಿದ್ದಿದೆ ಆ ಒಂದು ಎಫೆಕ್ಟ್. ನಿಮ್ಗೇನು ಅನಿಸುತ್ತೆ ಕಮೆಂಟ್ ಮಾಡಿ. ವರ್ಲ್ಡ್ ವಾರ್ 3 ನಡೆಯುತ್ತಾ ಅಥವಾ ಇಲ್ವಾ? ಈ ವಿಡಿಯೋನ ನಿಮ್ಮೆಲ್ಲ ಫ್ರೆಂಡ್ಸು ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಸುತ್ತಮುತ್ತ ನಡೀತಿರುವಂಥ ಟ್ರೆಂಡಿಂಗ್ ಟಾಪಿಕ್ಗಳನ್ನ ನಿಮಗೆ ಅರ್ಥ ಆಗೋ ರೀತಿ ತಿಳಿಸುವಂಥ ಪ್ರಯತ್ನ ನಂದು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಗ್ಯಾಸ್ ಆಫ್ ಮಾಡಿದಾರೆ ಇಲ್ವಾ ಅಂತ ಒಂದ್ಸಲ ನೋಡ್ಕೊಂಬನ್ನಿ. ಪೀಸ್.